2023-24ನೇ ಮಾರ್ಚ್-ಏಪ್ರಿಲ್ನಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಲು ವಿದ್ಯಾರ್ಥಿಗಳಿಗೆ ವಾರದ ಅಧ್ಯಯನ ವೇಳಾಪಟ್ಟಿ, ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾದ ವಿಷಯ ಮತ್ತು ಇತರೆ ಕೆಲಸಗಳು. ವೇಳೆ: ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಈ ವಾರದ 7 ದಿನದಲ್ಲಿ ಅಭ್ಯಾಸ ಮಾಡಬೇಕಾದ ವಿಷಯ ಮತ್ತು ಕೆಲಸಗಳು. 5 ರಿಂದ 5:30 ನಿತ್ಯ ಕರ್ಮ, ಸೋಮವಾರದ ಟೈಮ್ ಟೇಬಲ್. 5:30 ರಿಂದ 6ರವರೆಗೆ ಗಣಿತ ವಿಷಯವನ್ನು ಅಭ್ಯಾಸ ಮಾಡಬೇಕು. 6 ರಿಂದ 6:30 ವಿಜ್ಞಾನದ ವಿಷಯವನ್ನು ಅಭ್ಯಾಸ ಮಾಡಬೇಕು. 6:30 ರಿಂದ 7 ಗಂಟೆಯವರೆಗೆ ಇಂಗ್ಲಿಷ್. 7 ರಿಂದ 7:30 ಸಮಾಜ. ನೆಕ್ಸ್ಟ್ 7:30 ರಿಂದ 8 ಗಂಟೆಯವರೆಗೆ ಮನೆ ಕೆಲಸ ಮತ್ತು ಇತರೆ ಬರವಣಿಗೆ, ಸ್ನಾನ. 8 ರಿಂದ 8:30ರವರೆಗೆ ಶಾಲೆಗೆ ಹೊರಡಲು ಸಿದ್ಧತೆ, ಉಪಹಾರ. 8:30 ರಿಂದ 9 ಗಂಟೆ ಮನೆಯಿಂದ ಶಾಲೆಗೆ ಪ್ರಯಾಣ, ಅಲ್ಪ ವಿರಾಮ. 9 ರಿಂದ 5 ಗಂಟೆಯವರೆಗೆ ಶಾಲಾ ಸಮಯ. 5 ಗಂಟೆಯಿಂದ ಮತ್ತೆ 6:30ರವರೆಗೆ ಶಾಲೆಯಿಂದ ಮನೆಗೆ ಪ್ರಯಾಣ, ಅಲ್ಪ ವಿರಾಮ. 6:30 ರಿಂದ 7 ಗಂಟೆವರೆಗೆ ಮನೆ ಕೆಲಸ, ಬರವಣಿಗೆ, ಸ್ನೇಹಿತ, ಕುಟುಂಬದವರೊಂದಿಗೆ ಚರ್ಚೆ. 7 ರಿಂದ 7:30ರವರೆಗೆ ಗಣಿತ ವಿಷಯ. 7:30 ರಿಂದ 8 ಗಂಟೆ ವಿಜ್ಞಾನ ವಿಷಯ. 8 ರಿಂದ 8:30 ಕನ್ನಡ ವಿಷಯ. 8:30 ರಿಂದ 9:30 ಊಟ, ಅಲ್ಪ ವಿರಾಮ. ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಚರ್ಚೆ, ಇತರೆ ಬರವಣಿಗೆ, ಗ್ರಾಫ್, ಚಿತ್ರ ಬಿಡಿಸುವುದು, ನಿತ್ಯ ನಡೆದ ಪಾಠದ ಮೆಲುಕು. 9:30 ರಿಂದ 10 ಗಂಟೆ ಇಂಗ್ಲಿಷ್. 10 ರಿಂದ 10:30 ಸಮಾಜ. 10:30 ರಿಂದ 11 ಹಿಂದಿ. 11 ರಿಂದ 5 ಗಂಟೆವರೆಗೆ ನಿದ್ರೆ. ಇದೇ ರೀತಿ ಮಂಗಳವಾರದ ವೇಳಾಪಟ್ಟಿ: ನಿತ್ಯ ಕರ್ಮ, ಕನ್ನಡ, ವಿಜ್ಞಾನ, ಇಂಗ್ಲಿಷ್. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಬದಲಾವಣೆಯಾಗುತ್ತೆ. 5 ರಿಂದ 5:30 ನಿತ್ಯ ಕರ್ಮ. 5:30 ರಿಂದ 6 ಗಂಟೆ ಹಿಂದಿ. 6 ರಿಂದ 6:30 ಕನ್ನಡ. 6:30 ರಿಂದ 7 ಮನೆಯಿಂದ ಶಾಲೆಗೆ ಸಿದ್ಧತೆ, ಪ್ರಯಾಣ. ಶಾಲಾ ಸಮಯ 11 ರಿಂದ 12:15 ಶಾಲಾ ಸಮಯ. 12:15 ರಿಂದ 1 ಗಂಟೆ ಮನೆಯಿಂದ ಶಾಲೆಗೆ. 1:45 ರಿಂದ ಮನೆ ಕೆಲಸ. 12:30 ರಿಂದ 3:15 ಬರವಣಿಗೆ. 3:15 ರಿಂದ 5 ಗಂಟೆವರೆಗೆ ವಿಶ್ರಾಂತಿ. 5 ರಿಂದ 6 ಗಂಟೆ 30 ನಿಮಿಷವರೆಗೆ ಕ್ರೀಡೆ. 6:30 ರಿಂದ 7 ಗಂಟೆವರೆಗೆ ಬರವಣಿಗೆ. 7 ರಿಂದ 7:30ರವರೆಗೆ ಗಣಿತ. 7:30 ರಿಂದ 8ರವರೆಗೆ ವಿಜ್ಞಾನ. 8 ರಿಂದ 8:30 ಸಮಾಜ. 8 ರಿಂದ 9:30 ಊಟ, ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಚರ್ಚೆ. 9:30 ರಿಂದ 10 ಗಂಟೆವರೆಗೆ ಇಂಗ್ಲಿಷ್. ಎಲ್ಲ ಸೇಮ್ ಇರುತ್ತದೆ. ಭಾನುವಾರ ನಿತ್ಯ ಕರ್ಮ, ಕನ್ನಡ, ಹಿಂದಿ, ಇಂಗ್ಲಿಷ್. ಇಲ್ಲಿ ಎಡಭಾಗದಲ್ಲಿ ಸಮಯ ಇದೆ. ಸಮಾಜ, ವಿರಾಮ, ಹಿಂದಿ, ಕನ್ನಡ, ಉಪಹಾರ, ವಿರಾಮ, ಕುಟುಂಬದ ಒಡನಾಟ, ಊಟ, ಮನೆಗೆಲಸ, ಬರವಣಿಗೆ, ವಿಶ್ರಾಂತಿ, ಕ್ರೀಡೆ, ಬರವಣಿಗೆ, ಗಣಿತ, ವಿಜ್ಞಾನ, ಗಣಿತ, ಇಂಗ್ಲಿಷ್, ಸಮಾಜ, ವಿಜ್ಞಾನ. ಮೇಲ್ಕಂಡ ಪ್ರತಿ ವಿಷಯಕ್ಕೆ ನೀಡಿರುವ 30 ನಿಮಿಷಗಳಲ್ಲಿ 15 ನಿಮಿಷ ಓದು, 10 ನಿಮಿಷ ಬರವಣಿಗೆ, 5 ನಿಮಿಷ ವಿಶ್ರಾಂತಿ ನೀಡಿದಲ್ಲಿ ಕಲಿಕೆಯಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಬಹುದು. ವಿಷಯವನ್ನು ಅನುಕೂಲಕ್ಕೆ ತಕ್ಕಂತೆ ಸ್ಥಳಾಂತರಿಸಿಕೊಳ್ಳಬಹುದು. ಗಣಿತವನ್ನು ಇಂಗ್ಲಿಷ್ಗೆ
ವಿಜ್ಞಾನವನ್ನು ಸಮಾಜ ವಿಜ್ಞಾನಕ್ಕೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಸ್ಥಳಾಂತರಿಸಿಕೊಳ್ಳಬಹುದು. ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಗಂಟೆ ಹತ್ತಾದರೂ ನಿದ್ದೆ ಹತ್ತದಿರಲಿ ಓ 10ರ ಮಕ್ಕಳೇ, ಉತ್ತು ಬಿತ್ತಿದ ಬೀಜ ಕೈಗೆಟುಕುವ ಕಾಲವಿದು. ಹೆತ್ತವರು ಅತ್ತಾರು ಉತ್ತೀರ್ಣ ಕೊತ್ತಾದರೆ 10 ಕನಸುಗಳ ತೇರು ಹತ್ತಬೇಡವೇ ನೀವು. ಮತ್ತೇಕೆ ಆಲಸ್ಯ, ಮತ್ತೆ ಮತ್ತೆ ಓದಿ ಮಕ್ಕಳೇ, ನಮ್ಮ ಕತ್ತಲೆಯು ಕಳೆಯುವ ಹಾಗೆ. ನಿನಗಾಗಿ ನೇಸರನು ಪಡುವನದಿ ಮೂಡುವನೆ, ಶಕ್ತಿ ಇದ್ದರೆ ಗೆಲ್, ಇಲ್ಲದಿದ್ದರೆ ಹೊಂದಿಕೊಳ್ಳ. ಅಬ್ದುಲ್ ಕಲಾಂರವರ ಒಂದು ಮಾತು. ಡ್ರೀಮ್ ಡ್ರೀಮ್ ಡ್ರೀಮ್, ನಿರಂತರವಾಗಿ ಕನಸು ಕಾಣಿ. ನಿಮ್ಮೆಲ್ಲ ಕನಸುಗಳು ನಿಮ್ಮ ಯೋಚನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗುತ್ತವೆ. ಸೂಚನೆಗಳು: ಓದು ಸ್ಪಷ್ಟವಾಗಿ ಮತ್ತು ನಿಯಮಿತವಾಗಿರಬೇಕು. ವಿಷಯವನ್ನು ಅರ್ಥೈಸಿಕೊಂಡು ಓದಬೇಕು. ಓದಿದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಓದಿದ ವಿಷಯವನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಚಿತ್ರವೊಂದನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಬೇಕು. ಓದಿದ್ದನ್ನು ಪ್ರತಿನಿತ್ಯ ಮೆಲುಕು ಹಾಕಬೇಕು. ವಿಷಯ ಸಂಗ್ರಹಣಾ ಸಾಮರ್ಥ್ಯ, ವಿಷಯ ವಿಶ್ಲೇಷಣಾ ಸಾಮರ್ಥ್ಯ ಹಾಗೂ ವಿಷಯ ವಿವರಣಾ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಓದುವಾಗ ಮುಖ್ಯಾಂಶಗಳ ಕೆಳಗೆ ಗೆರೆ ಹಾಕಿರಿ. 40 ನಿಮಿಷಗಳು ಓದಿದ ನಂತರ ಪುಸ್ತಕ ತೆಗೆದಿಟ್ಟು ಓದಿದ ಮುಖ್ಯಾಂಶ ಬರೆದು ಇಡಿ. ಪ್ರತಿನಿತ್ಯ 4 ರಿಂದ 5 ಗಂಟೆಗಳ ನಿಯಮಿತ ಓದುವ ಅಭ್ಯಾಸ ಇರಬೇಕು. ಓದಿದ್ದು ಮೆದುಳಿನಲ್ಲಿ ಸಂಸ್ಕರಣೆಗೊಳ್ಳಲು ಸಮಯದ ಅಗತ್ಯ. ನಡುವೆ ವಿಶ್ರಾಂತಿ, ವ್ಯಾಯಾಮ, ಆಟೋಟ ಮುಂತಾದವು ಬೇಕು. ಮೊಬೈಲ್ ಮತ್ತು ಟಿವಿಗಳಿಂದ ದೂರವಿದ್ದಷ್ಟು ಒಳ್ಳೆಯದು. ಇದು ಬಹಳಷ್ಟು ಮುಖ್ಯವಾದ್ದು. ಓದಲು ಪ್ರಶಾಂತ ಪರಿಸರ ಹಾಗೂ ನಿರ್ದಿಷ್ಟವಾದ ಸ್ಥಳ ಅತಿ ಮುಖ್ಯ. ಪರೀಕ್ಷೆಯ ದಿನ ಆತ್ಮವಿಶ್ವಾಸದಿಂದ ಹಾಗೂ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ. ಕೊಠಡಿಯಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಗಮನಿಸಿ ಆಸೀನರಾಗಿ. ಪರೀಕ್ಷಾ ಕೊಠಡಿ ಪ್ರವೇಶಿಸುವ ಮುನ್ನ ನಿಮ್ಮ ಜೇಬಿನಲ್ಲಿ ನಿಮಗೆ ಅರಿವಿಲ್ಲದಂತೆ ಕಾಗದದ ಚೂರು, ಮೊಬೈಲ್, ಕ್ಯಾಲ್ಕುಲೇಟರ್ ಇದ್ದಲ್ಲಿ ಕೊಠಡಿ ಮೇಲ್ವಿಚಾರಕರ ಬಳಿ ನೀಡಿರಿ. ಪ್ರಶ್ನೋತ್ತರ ಪತ್ರಿಕೆ ನೀಡಿದ ನಂತರ ಉತ್ತರ ಪತ್ರಿಕೆಗಳ ಹಾಳೆಗಳ ಸಂಖ್ಯೆ ಎಣಿಸಿ ಮತ್ತು ಪ್ರಶ್ನೆಗಳು ಸರಿಯಾಗಿದೆಯೇ ಗಮನಿಸಿ. ನಿಗದಿತ ಹೆಚ್ಚು ಕಡಿಮೆ ಇದ್ದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿರಿ. ಪ್ರಶ್ನೋತ್ತರ ಪತ್ರಿಕೆ ಪರಿಶೀಲಿಸಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆ, ವಿಷಯ, ದಿನಾಂಕ, ಇತರೆ ವಿವರ ಸರಿಯಾಗಿ ತುಂಬಿರಿ. ಪ್ರಶ್ನೋತ್ತರ ಪತ್ರಿಕೆ ನೀಡಿದ ಕೂಡಲೇ ಉತ್ತರಿಸಲು ಆತುರ ಪಡದೆ ಪ್ರಶ್ನೆ ಪತ್ರಿಕೆಯನ್ನು ಸಮಾಧಾನವಾಗಿ 1 ಅಲ್ಲ 2 ಅಲ್ಲ 3 ಬಾರಿ ಓದಿರಿ. ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನಂತರ ಉತ್ತರವನ್ನು ಬರೆಯಬೇಕು. ಸಮಯ ಪ್ರಜ್ಞೆ ಇರಲಿ. ಅಂಕ, ವಿಷಯ, ಸಮಯ ಮೂರನ್ನು ನೋಡಿಕೊಂಡು ಉತ್ತರಿಸಿ. ಸಮಯ ಬಹಳ ಮುಖ್ಯವಾದದ್ದು. ಗೊತ್ತಿದೆ ಅಂತ ಹೇಳಿಬಿಟ್ಟು ಪುಟಗಟ್ಟಲೆ ಬರೆಯೋದು ಸರಿಯಲ್ಲ. ಎಷ್ಟು ಬೇಕೋ ಅಷ್ಟೇ ಸಮಯ ಪ್ರಜ್ಞೆ ಇರಬೇಕು. ಯಾವ ಅಂಕಕ್ಕೆ ಎಷ್ಟು ಬರೀಬೇಕೋ ಅಷ್ಟೇ ವಿಷಯವನ್ನ ಬರಿಬೇಕು. ಗೊತ್ತಿರುವ ಸುಲಭವಾಗಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಉತ್ತರ ಬರೆದ ನಂತರ ಪುನರ್ ಪರಿಶೀಲಿಸಲು ಮರೆಯದಿರಿ. ಪ್ರತಿ ವಿಷಯದ ಪರೀಕ್ಷೆಯು ಮುಗಿದ ಅನಂತರ ಆ ದಿನ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಯಾರೊಂದಿಗೂ ಚರ್ಚಿಸಬೇಡಿ. ಬೇಗ ಮನೆ ತಲುಪಿ ಮರುದಿನದ ಪರೀಕ್ಷೆಗೆ ತಯಾರಾಗಿರಿ. ಬರೆದದ್ದು ಹೇಗಿದ್ರು ಅದು ಮುಗಿದೇ ಹೋಗಿರುತ್ತೆ, ರಿಸಲ್ಟ್ ಬಂದೇ ಬರುತ್ತೆ. ಆ ಮುಗಿದ ಪರೀಕ್ಷೆಯ ಬಗ್ಗೆ ನಾವು ತಲೆಯನ್ನ ಕೆಡಿಸ್ಕೋಬಾರ್ದು. ಮುಂದಿನ ಪರೀಕ್ಷೆಯ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇದೆ. ಪ್ರಯತ್ನಿಸಿ, ಗೆಲುವನ್ನ ಸಾಧಿಸಿ. ಪ್ರಥಮ ಭಾಷೆ ಕನ್ನಡ. ಪ್ರತಿಭೆಯುಳ್ಳ ಮಕ್ಕಳು, ವಿದ್ಯಾವಂತ ಮಕ್ಕಳು ಪ್ರತಿದಿನ 1 ಗಂಟೆ ಅವಧಿಯಲ್ಲಿ ಕಲಿಯಬೇಕಾದ ಕಲಿಕಾಂಶಗಳು ಮನೆಯ ವೇಳಾಪಟ್ಟಿಯಂತೆ. ಕ್ರಮಸಂಖ್ಯೆ ವಾರಗಳು ಕಲಿಯಬೇಕಾದ ಕಲಿಕಾಂಶಗಳು: ಸೋಮವಾರ 2 ಕವಿ ಪರಿಚಯ, ಗದ್ಯ ಪದ್ಯದಿಂದ ಮಾತ್ರ, ಪೂರಕ ಪಾಠದಿಂದ ಬರಲ್ಲ. 1 ಅಂಕದ 10 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರತಿ ಗದ್ಯ ಪದ್ಯ
ಪಠ್ಯಪೂರಕ ಅಧ್ಯಯನದಿಂದ. ಸೋಮವಾರ. ಮಂಗಳವಾರ 4 ಸಂದರ್ಭ ಸ್ವಾರಸ್ಯ ಬರೆಯಿರಿ, ಶಿಕ್ಷಕರಿಗೆ ಒಪ್ಪಿಸುವುದು, ಪ್ರತಿ ಗದ್ಯ ಮತ್ತು ಪದ್ಯದಿಂದ. ಬುಧವಾರ 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಬರೆಯುವ 5 ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು, ಶಿಕ್ಷಕರಿಗೆ ಒಪ್ಪಿಸುವುದು, ಗದ್ಯ ಪದ್ಯ ಪಠ್ಯಪೂರಕ ಅಧ್ಯಯನದಿಂದ. ಗುರುವಾರ ಪದ್ಯದ ಭಾವಾರ್ಥವನ್ನು ಬರೆದು ಶಿಕ್ಷಕರಿಗೆ ಒಪ್ಪಿಸುವುದು, ಪದ್ಯದಿಂದ ಮಾತ್ರ. ಶುಕ್ರವಾರ ಒಂದೊಂದು ಗಾದೆ ಮಾತು, ಅಲಂಕಾರ, ಛಂದಸ್ಸು ವಿಸ್ತರಿಸಿ ಬರೆಯಿರಿ ಮತ್ತು ಶಿಕ್ಷಕರಿಗೆ ಒಪ್ಪಿಸುವುದು, ಪಠ್ಯದಲ್ಲಿರುವ ಗಾದೆ. ಶನಿವಾರ 1 ಪ್ರಬಂಧ ಬರೆಯಿರಿ, ಶಿಕ್ಷಕರಿಗೆ ಒಪ್ಪಿಸುವುದು, ಪಠ್ಯದಲ್ಲಿರುವ ಗಾದೆ. ಭಾನುವಾರ ಪತ್ರ ಬರೆಯಿರಿ, ಬಹು ಆಯ್ಕೆಯ ಪ್ರಶ್ನೆಗಳು 5 ಬರೆಯಿರಿ. ಸೋಮವಾರ 4 ಅಂಕದ 2 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಶಬರಿ, ಭಾಗ್ಯಶಿಲ್ಪಿಗಳು, ಹಕ್ಕಿ ಹಾರುತ್ತದೆ ನೋಡಿದರ, ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರೆವೆಂ ಇವು ಬಹಳ ಮುಖ್ಯವಾದಂತಹ ಪಾಠ ಮತ್ತು ಪದ್ಯಗಳು. ಇದರಿಂದ ಹೆಚ್ಚು 4 ಅಂಕದ ಅಥವಾ 8-10 ವಾಕ್ಯದಲ್ಲಿ ಉತ್ತರಿಸಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತು ನಿಮ್ಮದಾಗುತ್ತದೆ. ಸ್ವಾಮಿ ವಿವೇಕಾನಂದರು. ಸಾಧಾರಣಗತಿಯಲ್ಲಿ ಕಲಿಯುವ ಮಕ್ಕಳು ಪ್ರತಿದಿನ 1 ಗಂಟೆ ಅವಧಿಯಲ್ಲಿ ಕಲಿಯಬೇಕಾದ ಕಲಿಕಾಂಶಗಳು. ಸೋಮವಾರ 1 ಕವಿ ಪರಿಚಯ, 1 ಅಂಕದ 5 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮಂಗಳವಾರ 3 ಸಂದರ್ಭ ಸ್ವಾರಸ್ಯ ಬರೆಯಿರಿ. ಬುಧವಾರ 2-3 ವಾಕ್ಯದಲ್ಲಿ ಉತ್ತರಿಸಿ, ಬರೆಯುವ 3 ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಗುರುವಾರ ಕಂಠಪಾಠ ಪದ್ಯಗಳು. ಶುಕ್ರವಾರ 2 ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಶನಿವಾರ 2 ಅಲಂಕಾರಗಳನ್ನು ಬಿಡಿಸಿ ಬರೆಯಿರಿ. ಭಾನುವಾರ ಪತ್ರ ಬರೆಯಿರಿ, ವ್ಯಾವಹಾರಿಕ ಪತ್ರ ಅಥವಾ ಖಾಸಗಿ ಪತ್ರ. ಸೋಮವಾರ 4 ಸಾಲಿನ 1 ಪದ್ಯಕ್ಕೆ ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಏಳಿ ಎದ್ದೇಳಿ ಓ 10ರ ಮಕ್ಕಳೇ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳು ಪ್ರತಿದಿನ 1 ಗಂಟೆ ಅವಧಿಯಲ್ಲಿ ಕಲಿಯಬೇಕಾದ ಕಲಿಕಾಂಶಗಳು. ಸೋಮವಾರ 1 ಕವಿ ಪರಿಚಯ, 1 ಅಂಕದ 3 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮಂಗಳವಾರ 2 ಸಂದರ್ಭ ಸ್ವಾರಸ್ಯ ಬರೆಯಿರಿ. ಬುಧವಾರ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಬರೆಯುವ 2 ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಗುರುವಾರ ಕಂಠಪಾಠ ಪದ್ಯಗಳನ್ನು ಬರೆದು ಶಿಕ್ಷಕರಿಗೆ ಒಪ್ಪಿಸುವುದು. ಶುಕ್ರವಾರ 2 ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಶನಿವಾರ 1 ಅಲಂಕಾರವನ್ನು ಬಿಡಿಸಿ ಬರೆಯಿರಿ. ಭಾನುವಾರ ಪತ್ರ ಲೇಖನ. ಸೋಮವಾರ 4 ಸಾಲಿನ 1 ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಶುಭವಾಗಲಿ.